ಸುರ್ಜೇವಾಲ ಅವರು ಭೇಟಿ ಕೊಟ್ಟರು. ನೀವು ಸುರ್ಜೇವಾಲ ಅವರು ಅನೇಕ ದಿವಸದಿಂದ ಬರ್ಬೇಕು ಅಂತಿದ್ರು. ಇವತ್ತು ಬಂದ್ರು, ಮಾತಾಡಿದ್ರು. ಭಾರಿ ಸಂತೋಷವಾಯ್ತು. ಎಲ್ಲ ವಿಚಾರಗಳನ್ನ ಮನಸ್ಸು ಬಿಟ್ಟು ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಮುಂದೆ ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದ್ರ ಮೇಲೆ ಏನಾಗುತ್ತೆ. ಸರ್, ಅದೇನು ಜೆಡಿಎಸ್ ಸೇರ್ಪಡೆ ಆಗ್ತೀನಿ, ಕಾಂಗ್ರೆಸ್ ಬಿಡ್ತೀನಿ ಅಂತ ತಾವು ಹೇಳ್ತೀರಿ. ಅದನ್ನ ನಾನು ಹೇಳಿಲ್ಲ. ಕಾಂಗ್ರೆಸ್ ಬಿಡ್ತಾ ಇದ್ದೀನಿ, ಜೆಡಿಎಸ್ ಸೇರ್ತಾ ಇದ್ದೀನಿ ಅಂತ ಹೇಳಿಲ್ಲ. ಇವತ್ತು ಜೆಡಿಎಸ್ ಪರವಾಗಿ ಅನೇಕ ಜನ ಜೆಡಿಎಸ್ ಬರಬೇಕು ಅನ್ನೋಕ್ಕಂಥದ್ದು ಅಭಿಪ್ರಾಯ ಇದೆ. ಮತ್ತು ಎಂಐಎಂ ಅದೊಂದು ದೊಡ್ಡ ತಲ್ಲೋಶರಾಗಿದೆ. ಹೀಗಾಗಿ ಓಟ್ಗಳು ಚದುರ್ತಾ ಇದ್ದಾವೆ. ಈಗ ನಾಳೆ ಇದು ಒಂದು ಜಾತ್ಯತೀತ ಶಕ್ತಿಗಳಿಗೆ ಮಾರಕ ಆಗಬಾರ್ದು. ಅದ್ರ ಬಗ್ಗೆ ಏನಿದೆ ಅಂತ ಹೇಳಿದ್ರೆ ಒಂದು ತೀರ್ಮಾನ ತಗೋಬೇಕು. ಅದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆಗೂ ಮಾತಾಡಿದ್ದೇನೆ, ದೇವರ ಜೊತೆಗೂ ಮಾತಾಡಿದ್ದೇನೆ, ಇವತ್ತು ಸುರ್ಜೇವಾಲ ಅವ್ರ ಜೊತೆಗೂ ಮಾತಾಡಿದ್ದೇನೆ. ಅಂದ್ರೆ ನಿಮ್ಮಿದು ಜಾತ್ಯತೀತ ಶಕ್ತಿಗಳನ್ನು ಒಂದು ಮಾಡಬೇಕು ಅನ್ನೋದಷ್ಟೇ. ಹಂಗಾದ್ರೆ ಜಾತ್ಯತೀತ ಶಕ್ತಿಗಳನ್ನ ಒಂದು ಮಾಡತಕ್ಕಂಥದ್ದಷ್ಟೇ ಅಲ್ಲ, ಮುಂದೆ ಜಾತ್ಯತೀತವಾದಂಥ ಸರ್ಕಾರ ಭಾರತ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ತರಬೇಕು ಅನ್ನಕ್ಕಂಥ ಒಂದು ದೊಡ್ಡ ಸಂಕಲ್ಪ ಇದೆ. ಅದ್ರ ಕಡೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸರ್, ಒಂದಷ್ಟು ಅಸಮಾಧಾನ ಕೂಡ ಆಗಿತ್ತು ಇತ್ತೀಚೆಗೆ. ಅಸಮಾಧಾನ ಇದನ್ನು ಹೇಳಿದೆ ಅವರಿಗೆ. ನಾನು ಅಸಮಾಧಾನಕ್ಕೆ ಕಾರಣ ಏನು ಅನ್ನಕ್ಕಂಥದ್ದನ್ನ ಬಿಚ್ಚ ಹೇಳಿದ್ದೀನಿ. ಅವರು ಅದನ್ನು ಕೇಳಿದ್ದಾರೆ. ಅವರು ಕೆಲವುದನ್ನೆಲ್ಲ ಹೌದು ಒಪ್ಕೊಂಡಿದ್ದಾರೆ. ಹೌದು, ನೀವು ಹೇಳ್ತಕ್ಕಂಥದ್ದನ್ನು ಸತ್ಯ ಅಂತಿದೆ. ಹೈಕಮಾಂಡ್ ಜೊತೆ ಕೂತು ಮಾತಾಡುತ್ತೆ. ಕಾರಣ ಇವತ್ತು ನೀವು ಒಂದು ಪಾರ್ಟಿ, ನಾವೊಂದು ಕುಟುಂಬ ಇದ್ದ ಹಾಗೆ ಅಂತ. ಬಹುತೇಕವಾಗಿ ಎಲ್ಲ ಜನರಲ್ ಸೆಕ್ರೆಟರಿ ತರ ಅಲ್ಲ. ಈ ಜನರಲ್ ಸೆಕ್ರೆಟರಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದಾರೆ. ಆಮೇಲೆ ರೈತ ಪರಂಪರೆಯಿಂದ ಬಂದಿರತಕ್ಕಂಥ ಇದು. ಹಾಗಾಗಿ ಇವರಿಗೆ ಒಂದು ಒಳ್ಳೆ ಅನುಭವ ಇದೆ. ಆಮೇಲೆ ಅವರು ಏನು ಹಿಂದಿನ ಬೈ ಎಲೆಕ್ಷನ್ಸ್ಗಳ ಬಗ್ಗೆ ನನ್ನ ಅಭಿಪ್ರಾಯ ಏನಿತ್ತು, ಅವರ ಅಭಿಪ್ರಾಯ ಏನಿತ್ತು, ಅದು ಒಂದೇ ಆಯಿತು. ಒಪ್ಕೊಂಡ್ರು ಅವರು. ಈ ಮುಂದೆ ಬರ್ತಕ್ಕಂಥ ಬೈ ಎಲೆಕ್ಷನ್ಗಳ ಬಗ್ಗೆನೂ ಕೂಡ ನಾನು ಅವರು ಕೂಡ ಹೇಳಿದಾಗ ಹೌದು, ನನ್ನ ಮನಸ್ಸಿನಲ್ಲಿ ಇರೋದನ್ನ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳಿದ್ರೆ ನೋಡಿ ಸರ್, ಇದು ಗ್ರೌಂಡ್ ರಿಯಾಲಿಟಿ. ಸೊ ಅವರು ಬಂದು ಇನ್ನು 3-4 ತಿಂಗಳಾಗಲಿಲ್ಲ, 4 ತಿಂಗಳಲ್ಲಿ ಇಷ್ಟು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ಒಳ್ಳೇದು ಅನ್ಸುತ್ತೆ. ಸರ್, ಮುಂದೆ ಬರ್ತಾ ಇರುವಂತ ಹಂಗಾದ್ರೆ ಉಪಚುನಾವಣೆಗಳಲ್ಲಿ ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು, ಮೈತ್ರಿಯಾಗಿ ಚುನಾವಣೆ ಎದುರಿಸಬೇಕು ಅಂತಾರೆ. ಅದನ್ನ ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು. ನಾನೇನು ಹೇಳಕ್ಕಾಗೋದಿಲ್ಲ. ನಂದೇನು ನನಗೆ ಮನಸ್ಸಲ್ಲಿದೆ ಅನ್ನಕ್ಕಂಥದ್ದನ್ನು ಅವ್ರಿಗೆ ತಿಳಿಸಿದ್ದೀನಿ. ಮುಂದೇನು ಅವ್ರ ತೀರ್ಮಾನ ತಗೋತಾರೆ ನೋಡೋಣ. ನಿಮ್ಮ ಅಸಮಾಧಾನ ಯಾರ ವಿರುದ್ಧ ಅಂತ? ಸಿದ್ದರಾಮಯ್ಯ ವಿರುದ್ಧ, ಡಿಕೆ ಸಿಸ್ಟಮ್ ವಿರುದ್ಧ, ಪಕ್ಷದ ವಿರುದ್ಧ? ನನಗೆ ಶಿವಕುಮಾರ್ ಪಾಪ ಯಾಕೆ ಇದು ಮಾಡಲಿ, ಆಮೇಲೆ ಸಿದ್ದರಾಮಯ್ಯನವರು ನಾನು ಯಾಕೆ ಅವ್ರ ವಿರುದ್ಧ ಮಾಡಲಿ? ಅಸಮಾಧಾನ ವ್ಯಕ್ತಪಡಿಸುವಂತ ಶಕ್ತಿನೂ ನಮಗಿಲ್ಲ, ಸಮಯನೂ ನಮಗಿಲ್ಲ. ನಾವೇನು ಹೇಳಿದ್ವಿ, ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸರಿ ಆಗ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅಲ್ಲ, ನೀವು ಜೆಡಿಎಸ್ ಸೇರ್ತೀರಾ ಅಂತ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮನವೊಲಿಸಲಿಕ್ಕೆ ಅವ್ರು ಸುರ್ಜೇವಾಲ ಖಂಡಿತವಾಗಿಯೂ ನಾನು ಆ ತರ ಸಣ್ಣ ಮನುಷ್ಯ ಅಲ್ಲ. ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಅದು ನಾವು ಇಲ್ಲವೆಲ್ಲ. ನಾವೇನಿದ್ರು ನಿತ್ಯ ಸುಮಂಗಲಿಯರಿದ್ದಂಗೆ ಹೇಳಿದ್ರ. ನಮ್ಮಲ್ಲಿ ಪರಸತಿ, ಪರಧನ, ಪರದೇಶಿ ಮಧ್ಯ ಇದು ಯಾವುದೂ ಇಲ್ಲ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಥ್ರೆಟನ್ ಮಾಡಿನೋ ಅಥವಾ ಬ್ಲಾಕ್ ಮೇಲ್ ಮಾಡಿನೋ ಇಲ್ಲ. ನಾನೇನಾದ್ರೂ ತೀರ್ಮಾನ ತಗೊಳಂಗಿದ್ರೆ ಬಹಿರಂಗವಾಗಿ ಮುಲುಕ್ ಮೈದಾನ ತೋಪ್ ತೀರ್ಪು ತಗೊಂಡು ತೀರ್ಮಾನ ತಗೊಂಡು ಹೇಳ್ತೀನಿ. ಸೊ ಅವ್ರಿಗೆ ನಾನು ಹೇಳಿದ್ದೀನಿ, ಇದು ನನ್ನ ಅಸಮಾಧಾನಗಳು, ಇದು ಇಲ್ಲೇನು ತಪ್ಪು ಮಾಡಿದೆ, ಸಿರಾ ಎಲೆಕ್ಷನ್ ಅಲ್ಲಿ ಈ ತಪ್ಪಾಯ್ತು, ಮತ್ತೊಂದು ಎಲೆಕ್ಷನ್ ಈ ತಪ್ಪಾಯ್ತು, ಸಂಸ್ಥೆಯವರಿಗೆ ಹೇಳಿದ್ವಿ. ಅದಕ್ಕೆ ಅವ್ರು ಕೇಳಿದ್ದಾರೆ. ಆಯ್ತು, ಮುಂದೆ ಕುತ್ಕೊಂಡು ಹೈಕಮಾಂಡ್ ಜೊತೆಗೂ ಚರ್ಚೆ ಮಾಡೋಣ ಅಂತ ಕೇಳಿದ್ದಾರೆ. ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಅವ್ರು ನೀವು ಪಾರ್ಟಿಯಲ್ಲಿ ಇಡೀ ಬಿಡಿ ಅದೇನು ಆ ಪ್ರಶ್ನೆ ಬಂದಿಲ್ಲ. ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ತಾತ್ಕಾಲಿಕವಾಗಿ ಸಮಾಧಾನ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ನಾನು ಹಿಂದೆ ಇದ್ದೀನಿ. ನಾನು ಯಾವತ್ತೂ ಅಸಮಾಧಾನ ಅಂತ ರಾತ್ರಿ 10 ಗಂಟೆದಾಗ ಮಲಗೋಬೇಕಾದ್ರೆ ಅದಕ್ಕೆ ನನಗೆ BP ಶುಗರ್ ಯಾವುದೂ ಇಲ್ಲ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೇನೆ, ಅಸಮಾಧಾನ ಇದ್ರೆ ಇದು ಹಿಂಗಿದೆ, ಮುಂದೆ ರಿಸಲ್ಟ್ ನಿಮ್ಗೆ ಇದು ಬರುತ್ತೆ ನೋಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋದು ನನ್ನ ಕೆಲಸ. ನುಕ್ಸಾನ್ ಅಲ್ಲ ಆಗ್ಬೇಕು ಹೊರತು ನಂದೇನಾಗಬೇಕಾಗಿದೆ. ಜುಬ್ಬಾ ಪೈಜಾಮ ಇದ್ದೇ ಇದೆ ನಮ್ಮದು.